ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗೃಹಿಣಿ. ಫ್ರೆಂಡ್ಸ್, ಇವತ್ತು ಸೋಮವಾರ ಮಧ್ಯಾಹ್ನ ಆಗಿದೆ. ಇವಾಗಿಂದ ವ್ಲೋಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ವ್ಲೋಗ್ ಮಾಡೋಕ್ಕೆ ಆಗ್ತಿಲ್ಲ. ಈಶಾನ್ಗೆ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಅವ್ನಿಗೆ 8 o'clockಗೆ ಶುರುವಾಗ್ಬಿಡುತ್ತೆ. ಸೊ 8 o'clock ಶುರುವಾಗಿ ಮಧ್ಯಾಹ್ನ 12:45 ಮುಗಿಯುತ್ತೆ. ಅದಾದಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಲೈಕ್ ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದು ತಲೆ ಒಣಗಿಸ್ಕೊಳ್ತಾ ರೂಮಲ್ಲಿ ಕೂತಿದ್ದೀನಿ. ಅವನು TV ನೋಡ್ಕೊಳ್ತಾ ಇದ್ದಾನೆ, ಯಾಕೆಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಕ್ಲಾಸ್ ಅಟೆಂಡ್ ಮಾಡಿರ್ತಾನಲ್ಲ, ಹಾಗಾಗಿ. ಆ್ಯಂಡ್ ಈಗ ಹೋಗಿ ಲಂಚ್ ಏನಾದರೂ ರೆಡಿ ಮಾಡಬೇಕು. ಬಟ್ ಅವ್ನು ಹೇಳಿದ್ದಾನೆ ನಮ್ಮ ಕರ್ನಾಟಕ ಸ್ಟೈಲ್ ಮಸಾಲ ಪುರಿ ಅವ್ನಿಗೆ ಸಖತ್ ಇಷ್ಟ ಆಗುತ್ತೆ. ಇಲ್ಲಿ ನಮ್ಮ ಮುಂಬೈಯಲ್ಲಿ ಮಸಾಲ ಪುರಿ ಸಿಗೋದೇ ಇಲ್ಲ. ಏನಿದ್ರು ಗೋಲ್ಗಪ್ಪ ಅಷ್ಟೇ ಸಿಗೋದು. ಹಾಗಾಗಿ ನಾವು ಯಾವಾಗ ಮದ್ದೂರ್ಗೆ ಹೋಗ್ತೀವೋ ಅವಾಗ ಇರೋಷ್ಟು ದಿನ ಒಂದಿನ ಬಿಟ್ಟು ಮಸಾಲ ಪುರಿ ತಿಂತಾ ಇದ್ವಿ. ಸೊ ಆ ಟೇಸ್ಟ್ ಹಿಡಿದಿದ್ದಾನೆ. ಅದಕ್ಕೆ ಅಮ್ಮ ಈ ಸಲ ಮಸಾಲ ಪುರಿ ಮಾಡಿಕೊಡಿ ಅಂತ. ಆ್ಯಂಡ್ ಮೋರೋವರ್ ಇಲ್ಲಿ ಲಾಕ್ಡೌನ್ ಇದೆ, ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ. 2021 ಫಸ್ಟ್ ಲಾಕ್ಡೌನ್ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ಲ, ಒಂದು ವರ್ಷದಿಂದ ಕೊರೋನಾ ಬಂದರೆ ಹೆಚ್ಚಿಗೆ ಬರೋದೇ ಮಹಾರಾಷ್ಟ್ರಕ್ಕೆ ಫಸ್ಟು ಅಂತ ಅನಿಸುತ್ತೆ. ಬೇಗನೆ ನಮಗೆ ಲಾಕ್ಡೌನ್ ಹಾಕ್ಬಿಡ್ತಾರೆ ಆ್ಯಂಡ್ ಹೊರಗಡೆ ಎಲ್ಲ ಹೋಗೋಕ್ಕಾಗೋದಿಲ್ಲ. ಬಿಟ್ವೀನ್ ನಾವು 1-2 ತಿಂಗಳು ಫ್ರೀ ಇತ್ತು, ಅವಾಗ ಒಂದು ಟ್ರಿಪ್ಪು ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗಿ ತಿನ್ನೋದು ಇತ್ತು. ಬಟ್ ಈಗ ಅಗೈನ್ ಎಲ್ಲ ಬಂದ್ ಆಗಿಬಿಟ್ಟಿದೆ, ಏನೂ ಇಲ್ಲ. ಏನೇ ಮಾಡಬೇಕು ಅಂದರೂ ಮನೇಲಿ ನಾವೇ ಪ್ರಿಪೇರ್ ಮಾಡಬೇಕು. ಹಾಗೇನು ಕುಕ್ಕಿಂಗ್ ಕಡೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಹೋಗ್ತಾ ಇದೆ. ಇದ್ರ ಜೊತೆಗೆ ಈಶಾನ್ ಕ್ಲಾಸ್ ಬೇರೆ ಇದೆ. ಈ ಸಮ್ಮರ್ ಟೈಮಲ್ಲಿ ಕ್ಲಾಸ್ ಬೇರೆ ಇಟ್ಬಿಟ್ಟಿದ್ದಾರೆ, ಅದೊಂದು ಬೇಜಾರು. ಫ್ರೆಂಡ್ಸ್, ಹಾಗೆ ನೀವು ಒಂದಷ್ಟು ಕ್ವೆರೀಸ್ ಕೇಳಿದ್ರಿ, ಅದು ನ್ಯೂಟ್ರಿಷನ್ ಬಗ್ಗೆ ತಿಳಿಸ್ಕೊಡಿ, ಮತ್ತು ವೆಯ್ಟ್ ಗೇನ್ ಮಾಡೋ ಬಗ್ಗೆ ವಿಡಿಯೋ ಮಾಡಿ, ಮತ್ತು ಪ್ರೋಟೀನ್ ಪೌಡರ್ ಬಗ್ಗೆ ಹೇಳಿಕೊಡಿ ಅಂತ. ಸೊ ಅದು ವಿಡಿಯೋಗಳನ್ನ ಕಮ್ಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಡಿಲೇ ಆಗ್ತಾ ಇದೆ. ರೀಸನ್ ಇಷ್ಟೇ, ಸ್ಕೂಲ್ ಶುರುವಾಗಿದೆ ಮಗನಿಗೆ. ಸಮ್ಮರ್ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಡಿಲೇ ಆಗುತ್ತೆ, ಸೆಕೆ ಇರೋದ್ರಿಂದ. ಹಾಗಾಗಿ ಸೊ ನೆಕ್ಸ್ಟ್ ಮಂತ್ ಅವನಿಗೆ ರಜಾ ಸಿಕ್ಬಿಡುತ್ತೆ, ಸಮ್ಮರ್ ವೆಕೇಷನು. ಹಾಗಾಗಿ ಇನ್ನೊಂದು 15 ಡೇಸ್ ಅಲ್ಲ. ಸೊ ಅವಾಗ 1 by 1 ಬ್ಯಾಕ್ ಟು ಬ್ಯಾಕ್ ಬೇಗನೆ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ನಿಮ್ಗಳಿಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಹೇಗಿದ್ರು ಬಟಾಣಿ ನೆನೆಸಿಟ್ಟಿದ್ದೀನಿ. ಆ್ಯಕ್ಚುಲಿ ಅದನ್ನು ನಾನು ಬ್ರೇಕ್ಫಾಸ್ಟಿಗೆ ಏನಾದ್ರು ಮಾಡೋಣ, ಬಾತ್ ಲೈಕ್ ವೆಜಿಟೇಬಲ್ಸ್ ಬಾತ್ ಮಾಡೋಣ ಅಂತ ನೆನೆಸಿಟ್ಟಿದ್ದು. ಬಟ್ ಅವನಿಗೆ ವೆಜಿಟೇಬಲ್ಸ್ ಬಾತ್ ಬೇಡ ಅಂತಂದ. ಸೊ ಆಮೇಲೆ ನಾವು ರವೆ ದೋಸೆ ಹಾಕ್ಕೊಂಡ್ವಿ. ಸೊ ಈಗ ಅದೇ ಬಟಾಣಿ ತೊಗೊಂಡು ಮಸಾಲ ಪುರಿ ಮಾಡೋಣ, ಹೇಗಿದ್ರು ಇಶಾನ್ ಕೇಳಿದ್ದಾನೆ. ಸೊ ನಿಮಗೂ ಒಂದು ರೆಸಿಪಿ ನೋಡ್ಕೊಳಂಗಾಗುತ್ತೆ, ಸಕ್ಕ ಸಿಂಪಲಾಗಿ ಮಾಡ್ಕೊಳ್ಬೋದು. ಸೊ ಲಾಕ್ಡೌನಲ್ಲಿ ಮನೇಲಿ ಕೂತಿರ್ತೀವಿ, ಇನ್ಮೇಲೆ ಮತ್ತೆ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಹೋಗೋಣ. ಬನ್ನಿ, ಇನ್ಯಾಕೆ ಡಿಲೇ ಮಾಡೋದು, ಕಿಚನ್ ಒಳಗೆ ಹೋಗಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮಸಾಲ ಪುರಿ ಮಾಡೋದಕ್ಕೆ ಫಸ್ಟು ಒಣ ಬಟಾಣಿ ತೊಗೊಳ್ಬೇಕು. ಇದನ್ನು ನಾನು ಒಂದು ರಾತ್ರಿ ನೆನೆಸಿ ಇಟ್ಟು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ತೊಗೊಂಡಿದ್ದೆ. ನೆನೆಸಿದ ಮೇಲೆ ಅದು 1 ಕಪ್ಪಷ್ಟು ಆಗಿದೆ. ಅದನ್ನು ಈಗ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಫ್ರೋಝನು ಅಥವಾ ಹಸಿ ಬಟಾಣಿಲಿ ಇದನ್ನು ಮಾಡಿದ್ರೆ ಟೇಸ್ಟಿ ಬರೋದಿಲ್ಲ. ಹಾಗೆ ಸಿಪ್ಪೆ ತೆಗೆದು ಒಂದು ದಪ್ಪ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಬಟಾಣಿಗೆ 1 ದಪ್ಪ ಆಲೂಗೆಡ್ಡೆ ಬೇಕೇ ಬೇಕು. ನೆಕ್ಸ್ಟು ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು 2 ವಿಷಲ್ ತೊಗೊಳ್ಬೇಕಾಗತ್ತೆ. 2-3 ವಿಷಲ್ ತೊಗೊಂಡ್ರೂ ಪರವಾಗಿಲ್ಲ. ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಇಲ್ಲಿ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ತಿನ್ನೋರಾದರೆ ಇನ್ನೂ 1-2 ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಒಂದು ಮೀಡಿಯಮ್ ಸೈಜ್ದು ಹೈಬ್ರಿಡ್ ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು ಗ್ರೀನ್ ಕಲರ್ ಬರೋದಕ್ಕೆ. ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿ, ಅರ್ಧ ಇಂಚು ಶುಂಠಿ, 5 ಪಾಟ್ಸ್ ಬೆಳ್ಳುಳ್ಳಿ, 1 ಇಂಚು ಚಕ್ಕೆ, 3 ಲವಂಗ ತೊಗೊಂಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಒಣಗಿಸಿರುವಂಥ ಪುದೀನ. ನನ್ನ ಹತ್ರ ಫ್ರೆಶ್ ಅವೈಲಬಿಲಿಟಿ ಇರಲಿಲ್ಲ, ಹಾಗಾಗಿ ಒಣಗಿರೋ ಪುದೀನ ಸೊಪ್ಪೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಇದ್ದರೆ ಅದೊಂದು 2 ಕಡ್ಡಿಯಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೊಟೊನ ರಫಾಗಿ ಚಾಪ್ ಮಾಡ್ಕೊಳ್ತೀನಿ. ಇದಕ್ಕೇನು ಬೇರೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಫ್ರೆಂಡ್ಸ್. ಚಕ್ಕೆ, ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ಹಾಕಬೇಕು. ಆ್ಯಂಡ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋ ಮಸಾಲ ಪುರಿ ಕ್ವಾಂಟಿಟಿ ಬಂದು 8 ಪ್ಲೇಟ್ಗೆ ಆಗೋಷ್ಟು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಸೀಜರ್ ಬಂದು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಇಂಗ್ರೀಡಿಯೆಂಟ್ಸು 1 by 1 ಹಾಕ್ಕೊಳ್ತಾ ಹೋಗೋಣ. ಮೊದಲಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ.
ಗ್ರೀನ್ ಚಿಲ್ಲಿನ ಆದಷ್ಟು ವೈಟ್ ಸ್ಪಾಟ್ ಬರೋ ತನಕ ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ನೆಕ್ಸ್ಟು ನಾನು ಈರುಳ್ಳಿ ಮತ್ತು ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ. ಈರುಳ್ಳಿ ಟೊಮೊಟೊ ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ ಆ್ಯಂಡ್ ಇದು ಕೂಲ್ ಆಗೋಕ್ಕೆ ಬಿಡಬೇಕು. ಫ್ರೈ ಮಾಡ್ಕೊಂಡಿರೋವಂಥದ್ದು ಕೂಲ್ ಆಗಿದೆ, ಅದಕ್ಕೆ ನಾನೀಗ ಅದನ್ನು ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಹಾಗೆಯೇ ಬಾಯ್ಲ್ಡ್ ಮಾಡಿರುವಂಥ ಬಟಾಣಿ ಮತ್ತು ಆಲೂಗೆಡ್ಡೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ, ಇದನ್ನು ಸ್ವಲ್ಪ ಅದಕ್ಕೆ ಸೇರಿಸ್ಕೊಳ್ತೀನಿ. ಈ ಗ್ರೈಂಡ್ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಕೊಡುತ್ತೆ, ಹಾಗೆ ಒಂದು ಥಿಕ್ನೆಸ್ ಬರುತ್ತೆ, ಗ್ರೇವಿ ಟೇಸ್ಟಿನೂ ಇರುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈಗ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಇಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಬಂದಿದೆ. ಈಗ ಇದನ್ನು ನಾನು ಯಾವ ಪ್ಯಾನ್ ಯೂಸ್ ಮಾಡಿದ್ನೋ ಫ್ರೈ ಮಾಡೋದಕ್ಕೆ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆಯಿಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಏನಿಯಾವ್ ನಾವು ಅದೇ ಪ್ಯಾನ್ ಯೂಸ್ ಮಾಡಿರೋದ್ರಿಂದ ಅದರಲ್ಲೂ ಸ್ವಲ್ಪ ಆಯಿಲ್ ಕಂಟೆಂಟ್ಸ್ ಇರುತ್ತೆ. ಸೊ ಈಗ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಆಲ್ರೆಡಿ ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಿರೋದ್ರಿಂದ ತುಂಬ ಹೊತ್ತು ತೊಗೊಳೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 5 ಮಿನಿಟ್ಸ್ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಗ್ರೇವಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಮೊದಲೇ ನಾವು ಉಪ್ಪು ಹಾಕಿ ಬಟಾಣಿ ಮತ್ತು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀವಿ. ನೋಡ್ಕೊಂಡು ಹಾಕ್ಕೊಳ್ಬೇಕು. ಮಸಾಲೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೇಕು. ಹಾಗೆ ಸ್ಪೈಸಿಗೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ನಾವು ಆಲ್ರೆಡಿ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಬೇಕು. ಸ್ಪೈಸಿ ತಿಂತೀನಿ ಅಂದರೆ ಎಕ್ಸ್ಟ್ರಾ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೀವು. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನು ಚಾಟ್ ಮಸಾಲ, ಚಟ್ಪಟ ಫ್ಲೇವರು ಮತ್ತು ಟ್ಯಾಂಗಿ ಫ್ಲೇವರ್ ಕೊಡುತ್ತೆ ಚಾಟ್ ಮಸಾಲ, ಅದಕ್ಕೋಸ್ಕರ. ಇನ್ ಕೇಸ್ ಚಾಟ್ ಮಸಾಲ ಇಲ್ಲ ಅಂದರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಬೋದು. ಅದೇನು ಬೇಕೇ ಬೇಕು ಅಂತೇನಿಲ್ಲ, ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಈಗ ಇದನ್ನು ಒಂದು 2 ಮಿನಿಟ್ಸು ನಾನು ಫ್ರೈ ಮಾಡ್ಕೊಳ್ತೀನಿ. ಫ್ಲೇಮ್ ಬಂದು ನಾನು ಮೀಡಿಯಮ್ ಟು ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ನಮ್ಮ ಗ್ರೇವಿ ಚೆನ್ನಾಗಿ ಕುಕ್ ಆಗಿದೆ. ಈಗ ಅದು ಡ್ರೈ ಸ್ಪೈಸಸ್ ಸ್ವಲ್ಪ ಅರೋಮಾ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. 2 ಮಿನಿಟ್ಸ್ ಆಗಿದೆ ನೋಡಿ. ನಾನು ಆಲ್ರೆಡಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಬಟಾಣಿ ಮತ್ತು ಆಲೂಗೆಡ್ಡೆ ಮಿಕ್ಸರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು ಕುದಿ ಬರ್ಸ್ಕೊಳ್ಳೋಣ ಸಾಕು. ತುಂಬ ಹೊತ್ತು ಅದನ್ನು ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಸ್ವಲ್ಪ ತೆಳುನೂ ಮಾಡ್ಕೊಳ್ಬೋದು ನೀವು, ಯಾಕಂದರೆ ಇದು ಕಂಪ್ಲೀಟಾಗಿ ಆರಿದ್ಮೇಲೆ ಗಟ್ಟಿ ಆಗಿಬಿಡುತ್ತೆ. ಆ್ಯಂಡ್ ಮಸಾಲೆ ಪುರಿ ಯೂಶ್ವಲಿ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ. ಆವಾಗ ನಿಮಗೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಹೆಚ್ಚಿಸ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಬರ್ಸ್ಕೊಂಡಿದ್ದೀನಿ. ಈಗ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಈಗ ಫೈನಲಾಗಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಉಪ್ಪು ಖಾರ ಏನಾದರೂ ಬೇಕಾ ಅಂತ. ಪರ್ಫೆಕ್ಟ್ ಆಗಿದೆ, ತುಂಬಾ ಟೇಸ್ಟಿಯಾಗಿದೆ. ಕರ್ನಾಟಕ ಸ್ಪೆಷಲ್ ಮಸಾಲೆ ಪುರಿ ರೆಡಿ. ಈಗ ಸರ್ವಿಂಗೋಸ್ಕರ ಅಂತ ನಾನು ಇಲ್ಲಿ ಟೊಮೊಟೊ, ಈರುಳ್ಳಿ, ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಒಂದು ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ. ಯೂಶ್ವಲಿ ಹೊರಗಡೆ ಅಂಗಡಿಯಲ್ಲಿ ತೊಗೊಂಡ್ರೆ ಒಂದು ಚಿಕ್ಕ ಪ್ಲೇಟಲ್ಲಿ ಹಾಕ್ಕೊಡ್ತಾರೆ. ಮ್ಯಾಕ್ಸಿಮಮ್ ಅಂದರೆ ಒಂದು 6 ಪೂರಿ ಇಡ್ಸೋ ರೀತಿ ಇರುವಂಥ ಪ್ಲೇಟ್ಗೆ ಹಾಕ್ಕೊಡ್ತಾರೆ. ಇವತ್ತು ಮನೇಲೇ ಆಗಿರೋದ್ರಿಂದ ಒಂದು ಸ್ವಲ್ಪ ದೊಡ್ಡ ಪ್ಲೇಟಲ್ಲೇ ತಿನ್ನೋಣ ಅಂತ ಈ ರೀತಿ ಒಟ್ಟಿಗೆ ಪೂರಿ ಹಾಕ್ಕೊಂಡು ಕ್ರಷ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಮಾಡಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ಜಾಸ್ತಿನೇ ಇರಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿ ನಿಮಗೆ ಬಿಟ್ಟಿದ್ದು. ತೀರಾ ತೆಳು ಮಾಡ್ಕೊಳ್ಬೇಡಿ, ಹಾಗೆ ತೀರಾ ಗಟ್ಟಿ ಮಾಡ್ಕೊಳ್ಬೇಡಿ. ನೆಕ್ಸ್ಟು ಟೊಮೊಟೊ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಈರುಳ್ಳಿ ಜೊತೆಗೆ ಕ್ಯಾರೆಟು. ಸೊ ಇದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನೀವು ನೈಲಾನ್ ಸೇವ್ ಅಂತ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು. ಜೊತೆಗೆ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕಿದ್ರೆ ಮಸಾಲೆ ಪುರಿ ರೆಡಿ. ಹಲೋ ಮಿಸ್ಟರ್ ಇಶಾನ್, ಹೇಗಿದೆ? ಸೂಪರ್ ಆಗಿದೆ. ಏನು ನಾನು ಮಾಡಿಕೊಟ್ಟಿರೋದು? ಮಸಾಲೆ ಪುರಿ. ಕರೆಕ್ಟ್, ಮಸಾಲೆ ಪುರಿ. ನೀನು ತಿಂದಿದ್ದ ಯಾವಾಗಲಾದರೂ? ಮದ್ದೂರಲ್ಲಿ ತಿಂದಿದ್ದೆ. ಮದ್ದೂರಲ್ಲಿ ಕರ್ನಾಟಕ ಸ್ಟೈಲ್ ಮಸಾಲೆ ಪುರಿ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಸ್ಪೈಸಿ ಆಗಿದೆಯಾ? ಇಲ್ಲ, ನಾನು ಜಾಸ್ತಿ ಮೆಣಸಿನ್ಕಾಯಿ ಹಾಕಿಲ್ವಲ್ಲ, ಆದರೂ ಯಾಕೆ ಅಂತ ಇದೆಯಾ? ನಿಮಗೆ ಯಾವಾಗಂದ್ರೆ ಸೊ ಫೈನಲಿ ಇಷ್ಟ ಆಯ್ತಲ್ಲ? ಇದಾದ್ಮೇಲೆ ಇಶಾನ್ ಕುತ್ಕೊಂಡು ಬರೀತಾನಲ್ಲ? ಶೋರ್?
ಫ್ರೆಂಡ್ಸ್, ಮಸಾಲ ಪುರಿ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ. ಲಾಕ್ಡೌನಲ್ಲಿ ಮನೇಲಿ ಕೂತು ಏನು ಮಾಡೋದು, ಇನ್ಮೇಲೆ ಮತ್ತೆ ಸ್ಪೆಷಲ್ ಮಾಡ್ಕೊಳಕ್ಕೆ ಶುರು ಮಾಡ್ಕೊಳ್ಳೋಣ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟಿಯಾದಂಥ ಮಸಾಲ ಪುರಿ ಅಂತಲೇ ಹೇಳ್ಬೋದು, ನಮ್ಮ ಕರ್ನಾಟಕ ಸ್ಟೈಲು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಬಂದು ಪಾತ್ರೆ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ನೀಟಾಗಿ ಓಡಿಸಿ ಎತ್ತಿಟ್ಟಾಯಿತು. ಈಗ ಈವ್ನಿಂಗ್ ಆಗಿದೆ, ಹಾಗೆ ಸ್ವಲ್ಪ ಹೊಟ್ಟೆ ಹಸಿವಾಗ್ತಿದೆ. ರೀಸನ್ ಇಷ್ಟೇ, ನಾನು ಮಸಾಲ ಪುರಿ ಮಾಡಿರೋದ್ರಿಂದ ಲಂಚ್ ಏನು ಪ್ರಿಪೇರ್ ಮಾಡಲೇ ಇಲ್ಲ, ಅದೇ ಸಾಕು ಅಂತ ಅಂದ್ಬಿಟ್ಟು. ಬಟ್ ಈಗ ಒಂದು ಸಣ್ಣ ಹೊಟ್ಟೆ ಹಸಿವಿಗೆ ಏನಾದರೂ ಮಾಡ್ಕೊಳ್ಳೇಬೇಕಲ್ವಾ. ಹೇಗಿದ್ರು ನಾನು ಗಾರ್ನಿಷ್ಗೆ ಅಂತ ಕೂದಿಟ್ಟಿದ್ನಲ್ಲ, ಅದೆಲ್ಲ ಇಲ್ಲಿದೆ ನೋಡಿ. ಗಾರ್ನಿಷ್ಗೆ ಅಂತ ಕಟ್ ಮಾಡಿದೆಲ್ಲ ವೆಜಿಟೇಬಲ್ಸು. ಅದಕ್ಕೆ ಒಂದು ಕುಕುಂಬರ್ ಹಾಕೊಂಡ್ಬಿಟ್ಟು ಆಮೇಲೆ ಮಯೋನೈಸ್ ಯೂಸ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ. ಮತ್ತು ಟೀಗೂ ಇಡಬೇಕೀಗ, ಟೀ ಮಾಡಬೇಕು. ಈವ್ನಿಂಗು ಅವನೊಂದು ಬ್ರೆಡ್ ಪೀಸ್ ಜೊತೆ ಟೀ ಕುಡಿದ್ಬಿಟ್ರೆ ಅಗೇನ್ 7:30 ತನಕ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ಪ್ಲ್ಯಾನ್ ಮಾಡಬೇಕು ಡಿನ್ನರ್ಗೆ ಏನು ಮಾಡೋದು ಅಂತ. ಐಡಿಯಾ ಏನೂ ಇಲ್ಲ. ಬಟ್ ಅಡುಗೆ ಮಾಡೋದಕ್ಕೆ ಸೀರಿಯಸ್ಲಿ ಬೋರ್ ಆಗ್ತಿದೆ ಈಗ ಅಂತೂ. ತುಂಬ ಇಮ್ಯುಡಿಟಿ ಇದೆ, ಶೆಕೆ ಅನಿಸುತ್ತೆ, ಕಿಚನ್ಗೆ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಫಟಾಫಟ್ ಅಂತ ಏನಾಗುತ್ತೋ ಅದನ್ನು ಮಾಡಿಬಿಟ್ಟು ತಿಂದ್ಬಿಟ್ಟು ಕಿಚನಿಂದ ಆಚೆ ಓಡ್ಬಿಡ್ಬೇಕು ಅಂತ ಅನಿಸುತ್ತೆ, ಅಷ್ಟು ಶೆಕೆ ಇರುತ್ತೆ. ಸೊ ಈಗ ಬನ್ನಿ ಟೀ ಮಾಡೋಣ. ಫ್ರೆಂಡ್ಸ್, ನಾನು ಗ್ರೀನ್ ಚಟ್ನಿ ಎಲ್ಲ ಯೂಸ್ ಮಾಡ್ತಾ ಇಲ್ಲ, ಫುಲ್ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು ಸ್ನ್ಯಾಕ್ಸ್ ರೀತಿ. ಯಾಕಂತಂದರೆ ಮಧ್ಯಾಹ್ನನೇ ಮಸಾಲ ಪುರಿ ತಿಂದಿದ್ದೀವಿ, ಅದೇನೇ ಹೆವಿ ಆಗಿದೆ. ಸೊ ಅದಕ್ಕೆ ಎಕ್ಸ್ಟ್ರಾ ಇನ್ನೇನು ಮಸಾಲೆ ಆ್ಯಡ್ ಮಾಡ್ತಾ ಇಲ್ಲ ನಾನು. ನೋಡಿ, ಅರುಣ್ ಯಾವಾಗ ನೋಡು ಫೋನು, ಯಾವಾಗ ನೋಡು ಮೀಟಿಂಗು, ಆಮೇಲೆ ಕಾನ್ಫರೆನ್ಸ್ ಕಾಲ್ ಅಂತಾನೆ ಇರ್ತಾರೆ. ನನಗೂ ನೋಡಿ ಸಾಕಾಗಿದೆ. 1 ವರ್ಷ ಕಂಪ್ಲೀಟ್ ಆಗೋಯ್ತು, ಮನೇಲೇ ಇದ್ದಾರೆ. ಸೊ ವರ್ಕ್ ಮಾಡ್ತಿದ್ದಾರೆ, ಬರೀ ಅದೇ ಫೋನು, ಅದೇ ಕಾನ್ಫರೆನ್ಸ್ ಕಾಲ್ ಕೇಳಿ ಬೇಜಾರಾಗಿದೆ. ಆ್ಯಂಡ್ ಇಶಾನ್ಗೂ ಕೂಡ ಸ್ಕೂಲ್ ಶುರುವಾಗಿದೆ. ಸೊ ಅವನಿಗೂ ಇನ್ಮೇಲೆ ಕ್ಲಾಸ್ ಜೊತೆ ಕೂತ್ಕೊಳ್ಬೇಕು. ಜೊತೆಗೆ ಸಬ್ಜೆಕ್ಟ್ಸ್ ಕೂಡ ಜಾಸ್ತಿ ಆಗಿದೆ. ಈಗ ಅವನ ಕಷ್ಟ ಬೇಡ, ಅಮ್ಮ ಅಮ್ಮ ಅಂತಿರ್ತಾನೆ. ರೆಡಿಯಾಗಿದೆ. ಯಮ್ಮಿ ಆದಂಥ ಸ್ಯಾಂಡ್ವಿಚ್ ಹಾಗೆ ಟೀ ಕೂಡ ರೆಡಿ ಆಗಿದೆ. ಕುಡಿಬೇಕು. ಹ್ಯಾಂಡ್ ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಹಾಗೆ ಮಸಾಲ ಪುರಿ ಟ್ರೈ ಮಾಡೋದನ್ನ ಮರಿಬೇಡಿ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟಿಯಾಗಿರೋವಂಥ ಮಸಾಲ ಪುರಿ ರೆಡಿ ಆಗುತ್ತೆ. ಹಾಗೆ ಇವತ್ತಿನ ಬ್ಲಾಗ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್.